ಆಪದ್ ಬಾಂಧವ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಕಳೆದ ಭಾನುವಾರ ಮೂವರು ಜೋಗ್ ಫಾಲ್ಸ್ನಿಂದ ಕೆಳಗೆ ಬಿದ್ದಿದ್ರು. ಆ ಸಂದರ್ಭದಲ್ಲಿ 3 ದಿನಗಳ ಸತತ ಪ್ರಯತ್ನದ ನಂತರ ಜ್ಯೋತಿರಾಜನ ಸಾಹಸ ಈ ಮೂಲಕ ಫಲಶ್ರುತಿಯನ್ನ ಕಂಡಿರುವಂತದ್ದು. ಈ ಬಗ್ಗೆ ನಾವಿವತ್ತು ಮಾತನಾಡ್ತೀವಿ ಆಪದ್ ಬಾಂಧವ ವಿಶೇಷ ಕಾರ್ಯಕ್ರಮದಲ್ಲಿ. ವೀಕ್ಷಕರೇ, ಕಳೆದ ಭಾನುವಾರ ಜೋಗ್ ಫಾಲ್ಸ್ನಲ್ಲಿ ಪ್ರವಾಸಿಗರು 3 ಕಾಲು ಜಾರಿ ಈಗಾಗಲೇ ಜೋಗ್ ಫಾಲ್ಸ್ಗೆ ಬಿದ್ದಿದ್ರು. ಈ ನಿಟ್ಟಿನಲ್ಲಿ ಜ್ಯೋತಿರಾಜ್ ಅಂದರೆ ಚಿತ್ರದುರ್ಗದ ಸ್ಪೈಡರ್ ಮ್ಯಾನ್ ಅಂತ ಕರೆಸಿಕೊಳ್ಳುವಂತಹ ಜ್ಯೋತಿರಾಜ್ನ ನೇತೃತ್ವದಲ್ಲಿ 3 ದಿನಗಳ ಸತತ ಕಾರ್ಯಾಚರಣೆ ನಡೆಯಿತು. ಆ ಕಾರ್ಯಾಚರಣೆ 2ನೇ ದಿನಕ್ಕೆ ಬಂದ ಸಂದರ್ಭದಲ್ಲಿ ಯಾವುದೇ ಒಂದು ಫಲಶ್ರುತಿಯನ್ನು ನೀಡಲಿಲ್ಲ. ಎಲ್ಲರೂ ಕೂಡ ಬೇಸರದಿಂದ ಬಂದಿದ್ದಾಗಿತ್ತು. ಆದರೆ ನಿನ್ನೆ ನಡೆದಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ ಫಲ ಸಿಕ್ಕಿದೆ ಅಂತ ಹೇಳ್ಬೋದು. 2 ಶವಗಳು ಈ ಮೂಲಕ ಸಿಕ್ಕಿರುವಂಥದ್ದು. ಚಿತ್ರದುರ್ಗದ ಸ್ಪೈಡರ್ ಮ್ಯಾನ್ ಸಾಹಸ ಈ ಮೂಲಕ ಸಾಬೀತಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ವಿಶೇಷಗಳಿವೆ ಕಾರ್ಯಕ್ರಮದಲ್ಲಿ. ನೀವು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಮುಂಗಾರು ಮಳೆಯ ಸ್ಪಾಟ್ ಅಂತ ನಾವು ಜೋಗ್ ಫಾಲ್ಸನ್ನು ನಾವು ಕರಿತೀವಿ. ಈ ಜೋಗ್ ಫಾಲ್ಸನ್ನು ವೀಕ್ಷಣೆ ಮಾಡುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜೋಗ್ ಫಾಲ್ಸ್ನತ್ತ ಸಾಕಷ್ಟು ಪ್ರವಾಸಿಗರು ತೆರಳ್ತಾ ಇರ್ತಾರೆ. ಆದರೆ ನಮ್ಮ ಎಚ್ಚರಿಕೆ ನಮ್ಮಲ್ಲಿ ಇರಬೇಕಾಗತ್ತೆ. ಈ ಸಂದರ್ಭದಲ್ಲಿ 3 ಪ್ರವಾಸಿಗರು ತಮ್ಮ ಪ್ರಾಣವನ್ನ ತೆತ್ತರು. ಆ ಸಂದರ್ಭದಲ್ಲಿ ಶವವನ್ನು ಹುಡುಕುವ ಕಾರ್ಯಾಚರಣೆ ಕೂಡ ನಡೆಯಿತು. ಆದರೆ ಆ ಕಾರ್ಯಾಚರಣೆ ಫಲಶ್ರುತಿಯನ್ನ 2 ದಿವಸ ಕಾಣಲಿಲ್ಲ. 3 ದಿನಗಳ ಸತತ ಪ್ರಯತ್ನವನ್ನ ಜ್ಯೋತಿರಾಜ ನೇತೃತ್ವದ ತಂಡ ನಡೆಸಿತು. ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಇದ್ದೀರಾ. ನಿಜಕ್ಕೂ ಆ ಜೋಗ್ ಫಾಲ್ಸನ್ನು ನೋಡುವಾಗಲೇ ಎದೆಯಲ್ಲಿ ನಡುಕ ಹುಟ್ಟುತ್ತೆ. ಅಂತಹ ಜೋಗ್ ಫಾಲ್ಸನ್ನು ಏರಿ ಇಳಿದು ಹತ್ತಿ ಅಂತಹ ಒಂದು ಮಲೆನಾಡಿನ ಮಳೆಯ ಪ್ರದೇಶದಲ್ಲೂ ಕೂಡ ಜೋಗ್ ಫಾಲ್ಸ್ನಂತಹ ಪ್ರದೇಶದಲ್ಲಿ ಆ ಶವವನ್ನು ಹುಡುಕುವ ಕಾರ್ಯ ಇದೆಯಲ್ಲ, ನಿಜಕ್ಕೂ ಶ್ಲಾಘನೀಯ ವಿಚಾರ ಅಂತಲೇ ಹೇಳ್ಬೋದು. 900 ಅಡಿ ಎತ್ತರದ ನೀರು ಹಾಲ್ನೊರೆಯಂತೆ ಧುಮುಕ್ತಾ ಇದ್ದಂತಹ ಜೋಗ್ ಫಾಲ್ಸ್ ಅದು. ಆದರೆ ಅಂತಹ ಹಾಲ್ನೊರೆ ಉಕ್ತಾ ಇರುವ ಸಂದರ್ಭದಲ್ಲಿ ನೋಡೋಕೆ ಕಣ್ಣಿಗೆ ಹಬ್ಬ ಏನೋ ಇರುತ್ತೆ. ಆದರೆ ಅಂತಹ ಜೋಗ್ ಫಾಲ್ಸ್ನಲ್ಲಿ ಇಳಿದು ಆ ಶವಗಳನ್ನು ಹುಡುಕುವ ಕಾರ್ಯ ಇದೆಯಲ್ಲ, ನಿಜಕ್ಕೂ ಶ್ಲಾಘನೀಯ ಪ್ರಶಂಸನೀಯ ವಿಚಾರ. ಅಂತಹ ಒಂದು ಸಾಹಸವನ್ನು ಜ್ಯೋತಿರಾಜ್ ಮತ್ತು ತಂಡ ಮಾಡಿರುವಂಥದ್ದು ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಇದ್ದೀರಾ. ಪ್ರಾಣದ ಹಂಗನ್ನು ಬಿಟ್ಟು ಜ್ಯೋತಿರಾಜ್ 900 ಅಡಿ ಎತ್ತರದ ಜೋಗ್ ಫಾಲ್ಸ್ನಲ್ಲಿ ತಮ್ಮ ಸಾಹಸವನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿಯ ಮಾನವೀಯತೆಯ ಒಂದು ದೃಷ್ಟಿಕೋನ ನಾವಿಲ್ಲಿ ನೋಡ್ಬೋದಾಗಿದೆ. ಆ ಶವವನ್ನು ಹುಡುಕುವ ಕಾರ್ಯದಲ್ಲಿ ಜ್ಯೋತಿರಾಜ್ ನಿರತರಾಗಿದ್ದಾರೆ. ಜಲಸಿರಿಯನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಆದರೆ ಶವವನ್ನು ಹುಡುಕುವ ನಿಟ್ಟಿನಲ್ಲಿ ಜ್ಯೋತಿರಾಜ್ ಮಾಡಿದ ಪ್ರಯತ್ನವನ್ನು ನೀವೀಗ ನೋಡ್ತಾ ಇದ್ದೀರಾ. ಸದ್ಯ ಮೋಸ್ಟ್ಲಿ ಅದು 2ನೇ ದಿನ ಇರ್ಬೋದು. ಜ್ಯೋತಿರಾಜ್ ತಮ್ಮ ಸಾಹಸವನ್ನು ಮಾಡ್ತಿರ್ತಾರೆ, ಅಲ್ಲಿ ಶವವನ್ನು ಹುಡುಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸಿಕ್ಕಿರೋದಿಲ್ಲ ಅಂತ ಭಾವಿಸ್ತೀನಿ. ಆ ಸಂದರ್ಭದಲ್ಲಿ ಅವರು ಸಿಗಲಿಲ್ಲ ಅನ್ನುವಂತಹ ಬೇಸರದ ಮುಖವನ್ನು ಹಾಕೊಂಡು ಬರ್ತಾರೆ. ಆ ನಂತರ ಖಂಡಿತವಾಗ್ಲೂ 2 ಶವಗಳು ಸಿಗುವಂಥದ್ದು. ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಮೊನ್ನೆ ಭಾನುವಾರ ಜೋಗ್ ಫಾಲ್ಸ್ಗೆ ಪ್ರಯಾಣಿಕರು ಹೋಗ್ತಾರೆ, ಪ್ರವಾಸಿಗರು ಹೋಗ್ತಾರೆ. ಹುಬ್ಬಳ್ಳಿಯ 3 ಮುಂಗಾರು ಮಳೆಯ ಸ್ಪಾಟ್ಗೆ ಹೋಗುವಂಥವ್ರು ಅವರು. ಆದರೆ ಅಲ್ಲಿ 3 ಸಾವನ್ನಪ್ತಾರೆ. ಆ 3 ಹೆಸರು ಅಂತ ಹೇಳಿದ್ರೆ ದಾದಾಪೀರ್, ಮೊಯಿನುದ್ದೀನ್ ಹಾಗೂ ಹಾಜಿ ಆಲಿ. ಒಬ್ಬರನ್ನೊಬ್ಬರು ರಕ್ಷಿಸಿಕೊಳ್ಳುವ ಭರದಲ್ಲೇ ಈ 3 ಜೋಗ್ ಫಾಲ್ಸ್ಗೆ ಪ್ರಾಣವನ್ನು ನೀಡ್ತಾರೆ. ಮೃತದೇಹವನ್ನು ಹೊರತೆಗೆಯೋದಕ್ಕೆ ಕೋಟೆ ನಾಡಿನ ಜ್ಯೋತಿರಾಜನ ಕರೆತರಬೇಕಾಗತ್ತೆ. ಜ್ಯೋತಿರಾಜನ ಈ ಮುಂಚಿನ ಸಾಹಸಗಳನ್ನು ನೀವು ಹಲವು ಬಾರಿ ನೋಡಿದ್ದೀರಿ. ನಮ್ಮ ಸುವರ್ಣ ನ್ಯೂಸ್ ಸ್ಟುಡಿಯೋವನ್ನು ಏರಿದಂತಹ ಖ್ಯಾತಿ ಜ್ಯೋತಿರಾಜ್ದು. ಆದರೆ ಆ 3 ಪ್ರಾಣವನ್ನು ತೆತ್ತಿದ್ರು. ಆ 3 ಶವಗಳನ್ನು ಹುಡುಕುವ ಕಾರ್ಯದಲ್ಲಿ ಜ್ಯೋತಿರಾಜ್ ನಿರತರಾಗಿದ್ರು. 2 ಶವವನ್ನು ಹುಡುಕುವ ಕಾರ್ಯದಲ್ಲಿ ಜ್ಯೋತಿರಾಜ್ ಯಶಸ್ವಿಯಾಗಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, 900 ಅಡಿ ಎತ್ತರದ ಜೋಗ್ ಫಾಲ್ಸ್ ಇದು. ಮಲೆನಾಡು ಶಿವಮೊಗ್ಗ ಅಂತ ಹೇಳಿದ್ರೆ ತುಂತುರು ಮಳೆ, ಪಿರಿಪಿರಿ ಮಳೆ ಅಂತ ಕರೆಯುವಂತಹ ಮಲೆನಾಡಿನ ದಪ್ಪ ಹನಿಯ ಮಳೆಗಳ ನಡುವೆ ಕೂಡ ಜ್ಯೋತಿರಾಜ್ ತಮ್ಮ ಪ್ರಯತ್ನವನ್ನ ಬಿಡಲಿಲ್ಲ. ಅಂತೂ 2 ಶವಗಳನ್ನು ಹುಡುಕುವ ಪ್ರಯತ್ನದಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ ಅಂತ ಹೇಳ್ಬೋದು. ಅನಂತರ ಇಲ್ಲೂ ಕೂಡ ಸ್ಟುಡಿಯೋದಲ್ಲಿ ಅವರು ಡಿಸ್ಕಸ್ ಮಾಡ್ತಾ ಇದ್ರು. ಆ ಶವಗಳು ಬಿದ್ದ ರಭಸಕ್ಕೆ ತುಂಡಾಗಿತ್ತು ಅನ್ನೋ ಮಾತನ್ನು ಕೂಡ ಹೇಳ್ತಿದ್ರು. ಆ ಬಗ್ಗೆ ನಾವು ಕೂಲಂಕುಷವಾಗಿ ವಿಚಾರವನ್ನು ಮಾಡೋಣ, ಎಲ್ಲ ಚರ್ಚೆಯನ್ನು ನಾವು ತಿಳ್ಕೊಳ್ಳೋಣ.
900 ಅಡಿಯ ಜೋಗ್ ಫಾಲ್ಸ್ನಿಂದ ನೀರು ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇದ್ರೆ ನೋಡೋಕೆ ಕಣ್ಣಿಗೆ ಹಬ್ಬ. ಅಂತ ಒಂದು ಜೋಗ್ ಫಾಲ್ಸ್ನಲ್ಲಿ ಸಾಹಸವನ್ನು ಪ್ರದರ್ಶಿಸೋದು ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಜ್ಯೋತಿರಾಜನ ಸಾಹಸ ಈ ಮೂಲಕ ಮೆಚ್ಚುವಂಥದ್ದೇ. ಚಿತ್ರದುರ್ಗದ ಸ್ಪೈಡರ್ ಮ್ಯಾನ್ ಅಂತ ಇವರನ್ನ ಕರೀತಾರೆ. ಸ್ವತಃ ಜ್ಯೋತಿರಾಜ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಜ್ಯೋತಿರಾಜ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜ್ಯೋತಿರಾಜನ ಸಾಹಸ ಏನೋ ಮೆಚ್ಚುವಂಥದ್ದು, ಆತನಿಗೆ ಸ್ಫೂರ್ತಿ ತುಂಬುವುದಕ್ಕೆ ಆತನಿಗೆ ಕೈಗಳು ಬೇಕಾಗುತ್ತಲ್ಲ, ಬಲ ಬೇಕಾಗುತ್ತಲ್ಲ, ಅವರ ತಂಡ ಕೂಡ ಇದೆ. ಆ ತಂಡ ಕೂಡ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿದೆ. ಮೊದಲನೇದಾಗಿ ಸಿದ್ದೇಶ್ ಇದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪುಟಾಣಿ ಬಾಲಕ, ಆದರೆ ಆತನ ಸಾಹಸ ನಿಜಕ್ಕೂ ಮೆಚ್ಚುವಂಥದ್ದು. ಇನ್ನು ಮತ್ತೊಬ್ರು ಚಂದು ಅಂತಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೊಹಮ್ಮದ್ ರಫಿ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ಕೆ ಸ್ವಾಗತ. ಸೊ ವೀಕ್ಷಕರೇ, ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಜ್ಯೋತಿರಾಜನ ಸಾಹಸ ಹಾಗೂ ಜ್ಯೋತಿರಾಜ ತಂಡ ನಡೆಸಿದಂತಹ ಒಂದು ಕಾರ್ಯಾಚರಣೆಯ ಬಗ್ಗೆ. ಈ ಬಗ್ಗೆ ಕೂಲಂಕುಷವಾಗಿ ಎಳೆಯಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.